ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಆಗಸ್ಟ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ವಿಶಾಖ ನಕ್ಷತ್ರ ಐಂದ್ರಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಚಾಣಕ್ಯ ಈ 3 ವ್ಯಕ್ತಿಗಳಿಂದ ನಿನ್ನ ಜೀವನದಲ್ಲಿ ತುಂಬ ಕಲಿತುಕೊಳ್ಳಬಹುದು ಮೌರ್ಯ ಅನ್ನತಕ್ಕಂಥದನ್ನ ಚಂದ್ರಗುಪ್ತ ಮೌರ್ಯರಿಗೆ ತುಂಬ ಸಣ್ಣ ವಯಸ್ಸಿನಲ್ಲೇ ತಯಾರಿಸಬೇಕಾದರೆ ಒಬ್ಬ ರಾಜನಾಗಬೇಕು, ಒಬ್ಬ ಶಕ್ತಿಶಾಲಿ ವ್ಯಕ್ತಿಯಾಗಬೇಕು. ತುಂಬ ಜನ ಶಕ್ತಿ ಅಂತ ಹೇಳಿದ ತಕ್ಷಣ ಇನ್ನೊಬ್ಬನ ಹೊಡಿಲಿಕ್ಕೋ ತುಳಿಲಿಕ್ಕೋ ದುರುಪಯೋಗ ಮಾಡಲಿಕ್ಕೋ ತಮ್ಮ ಅಧಿಕಾರವನ್ನ, ತಮ್ಮ ಶಕ್ತಿಯನ್ನ, ದುಡ್ಡನ್ನ, ಬಲವನ್ನ ಬಳಸ್ಕೋತಾರೆ. ಅಲ್ಲ, ಒಬ್ಬ ಶಕ್ತಿಯನ್ನ ಯಾವುದಕ್ಕೆ ಉಪಯೋಗಿಸ್ಕೋಬೇಕು, ಬಲವನ್ನ ಯಾವುದಕ್ಕೆ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕು, ಯಾವಾಗ ಉಪಯೋಗಿಸ್ಕೋಬೇಕು, ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನತಕ್ಕಂಥದ್ದನ್ನ ಅದ್ಭುತವಾಗಿ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಿತ್ಯ ಮಕ್ಕಳೇ, ನಾವು ಏನಕ್ಕೆ ವೈದಿಕ ತಿಳ್ಕೋಬೇಕು? ನಮ್ಮ ಋಷಿ ಪರಂಪರೆ, ದೇವ ಪರಂಪರೆ, ಗುರು ಪರಂಪರೆ, ಆ ಶಕ್ತಿಯ ಸಾಮರ್ಥ್ಯ ತಿಳ್ಕೋಬೇಕು ಅಂದರೆ ನಾವು ಯಾವ ರೀತಿ ಬದುಕು ಕಟ್ಟಬೇಕು, ಇಷ್ಟೇನಾ ನಮ್ಮ ಬದುಕು? ತುಂಬ ಸೋತು ನಿಂತ್ಕೊಬಿಡೋದು, ದುರುಪಯೋಗಗಳು ಗೊತ್ತಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರವೇ ನಮಗೆ ತುಂಬ ಕಲಿಸುತ್ತೆ. ಅಂತರಾತ್ಮಕ್ಕೆ ಮೀರಿದಂತಹ ಗುರುವಿಲ್ಲ ಅನ್ನತಕ್ಕಂಥದ್ದು ಹೇಳ್ತೇನೆ. ಅಂತರಾತ್ಮಕ್ಕೆ ಮೀರಿದ ಗುರುವಿಲ್ಲ. ಎಸ್, ಯಾರ್ಯಾರೋ ಗುರುಗಳನ್ನ ಹುಡ್ಕೊಂಡು ಹೋಗ್ತೇವೆ, ಆದ್ರೆ ಗುರುಗಳು ನೋಡಿ ಏನ್ ಹೇಳ್ತಾರೆ, ನೀನ್ ಅಂತರಾತ್ಮಕ್ಕೆ ಗೊತ್ತಿದೆ ಕಣೋ, ಅದು ಹೇಳುತ್ತೆ ನೀನ್ ಏನ್ ಮಾಡ್ತಿದ್ಯಾ, ನಿನ್ನ ಪ್ರತಿ ಹೆಜ್ಜೆ, ಪ್ರತಿ ಆಲೋಚನೆ, ಪ್ರತಿ ಮಾತು, ವ್ಯಕ್ತಿತ್ವ, ನಿನ್ನ ಆಸೆ, ದುರಾಸೆ, ನಿರಾಸೆ ಎಲ್ಲ ಹೇಳುತ್ತೆ. ಇದೇ ರೀತಿ ನಮ್ಮನ್ನ ತಿದ್ದಿರ್ತಕ್ಕಂಥದ್ದು. ಆ ಚಾಣಕ್ಯರು ಚಂದ್ರಗುಪ್ತ ಮೌರ್ಯರಿಗಷ್ಟೇ ಹೇಳಿಲ್ಲ, ಇದು ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅತ್ಯದ್ಭುತವಾದಂಥ ಮಾಹಿತಿಯ ಭಂಡಾರ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸಿಂಹ ಒಂಟಿಯೇ ಆದರೆ ತುಂಬಾ ಶಕ್ತಿಶಾಲಿ ಕಣೋ, ಅವನನ್ನು ನೋಡಿ ಕಲ್ತ್ಕೊ ಅಂತ. ಕಾಡಿನಲ್ಲಿ ನೋಡಿ ನೀವು, ಸಿಂಹ ಗುಂಪು ಕಟ್ಕೊಂಡು ಅದು ಬೇಟೆ ಆಡಲ್ಲ, ಗುಂಪು ಕಟ್ಕೊಂಡು ಓಡಾಡಲ್ಲ. ಅದರ ಪಾಡ್ಗದಿರುತ್ತೆ. ತನ್ನ ಪರಿವಾರ, ತನ್ನ ಹೆಂಡತಿ ಮಕ್ಕಳು ಒಂದು ಬೇಟೆನ ಆಡಬೇಕು ಅಂದರೆ ತಾನು ಡಿಸೈಡ್ ಮಾಡಿತು ಅಂದರೆ ತನ್ನ ಗಾಯ ಅದು ಇದು ಅನ್ನತಕ್ಕಂಥದ್ದು ಏನಿಲ್ಲ, ನುಗ್ಗೋದೆ ಎತ್ತಾಕೊಂಡು ಬರೋದೆ. ಒಂಟಿಯೇ ನೋಡಿ. ತುಂಬ ಜನ ನಮಗೆ ದುಡ್ಡಿಲ್ಲ ಗುರುಗಳೇ, ಜನ ಇಲ್ಲ ಗುರುಗಳೇ. ಮೊನ್ನೆ ಕೂಡ ಒಬ್ಬರು ಹಿರಿಯರು
ತುಂಬಾ ದೊಡ್ಡದಾದಂಥದ್ದು ಇಂಥದ್ದು ಕಟ್ಟಬೇಕು. ಹೇಳಿದೆ ಹನಿ ಹನಿಗೂಡಿದರೆ ಹಳ್ಳ. ಸಣ್ಣದಾಗಿ ಹನಿ ಹನಿಗೂಡಿದರೆ ಹಳ್ಳ. ನಿಂಪಾಡಿಗೆ ಆರಂಭ ಮಾಡಿ ಒಂದೇ ಬಾರಿಗೆ ಸಾವಿರಾರು 10,000 ಒಂದು 10 ಮಂದಿ ನಿಜವಾಗ್ಲೂ ನಿಮ್ಮಲ್ಲಿ ಆ ಧ್ಯೇಯವಿದೆ, ನಿಮ್ಮಲ್ಲಿ ಆ ಶಕ್ತಿ ಇದೆ, ನಿಮ್ಮನ್ನ ಹಿಂದೆ ಬರುತ್ತೆ. ನೀವು ಯಾರ ಹಿಂದೆ ಹೋಗೋದು ಬೇಕಿಲ್ಲ. ಆರಂಭಕ್ಕೆ ನಾವೇ ನಿಲ್ಬೇಕು. ನಾವೊಬ್ಬರೇ ಆರಂಭ ಮಾಡಿದ್ಮೇಲೆ ಎಲ್ಲರೂ ಬರ್ತಾರೆ. ಗೆಲ್ಲುವವರೆಗೂ ನಾವು ಅನಾಥರೆ. ಗೆದ್ದ ಮೇಲೆ ಊರೆಲ್ಲ ನಮ್ಮ ಹಿಂದೆ. ನೆನ್ಪಿಟ್ಕೊಳ್ಳಿ. ಇವತ್ತು ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅಂತ ಹೇಳಿದ ತಕ್ಷಣ ವಾವ್, ನಮಗ್ ಗೊತ್ತಿದ್ದಾರೆ ನಮ್ಮವ್ರಿ. ನಿತಿನ್ ಕಾಮತ್ ಇವತ್ತು ನಮ್ಮವ್ರು ಗೊತ್ತಿದಾರ್ರಿ. ಡಾಕ್ಟರ್ ರಾಜ್ಕುಮಾರ್ ನಮ್ಮವ್ರಿ. ವಿಷ್ಣುವರ್ಧನ್ ನಮ್ಮವ್ರಿ. ಶಂಕರ್ನಾಗ್ ನಮ್ಮವ್ರಿ. ಅಂಬರೀಷ್ ನಮ್ಮವ್ರಿ. ಅಬ್ದುಲ್ ಕಲಾಂ ನಮ್ಮವ್ರಿ. ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮವ್ರಿ. ಸಿದ್ಧಾರೂಢರು ನಮ್ಮವ್ರಿ. ಸಿದ್ಧಗಂಗಾ ಮಹಾಸ್ವಾಮಿಗಳು ನಮ್ಮವ್ರಿ. ಇವರು ಎಲ್ಲರನ್ನ ನೀವು ಗಮನಿಸಿ ನೋಡಿ. ಸಿಂಗಲ್ ಆಗಿ, ಒಂಟಿಯಾಗಿಯೇ ಸಿಂಹದ ರೀತಿ ಆರಂಭ ಮಾಡಿತ್ತು ಜೀವನ. ಹೌದು, ನಿಮಗೆ ನಿಮ್ಮ ಆ ಶಕ್ತಿಯ ಪರಿಚಯವಿಲ್ಲ. ಆ ಶಕ್ತಿ ನೋಡಿ ಎಲ್ಲರೂ ಬರ್ತಾನೆ ಹಿಂದೆ, ನಿಮ್ಮ ಹಿಂದೆ. ಸುಮ್ನೆ ಸಿಂಹವನ್ನ ರಾಜ ಅಂತ ಒಪ್ಕೊಳ್ಳಿಲ್ಲ ಎಲ್ರು. ಅದು ರಾಜನಂತಲೇ ಬಾಳುತ್ತೆ. ಅದು ಕಿಂಗ್ ಇಸ್ ಅ ಕಿಂಗ್, ಲಯನ್ ಕಿಂಗ್. ಅದು ನಿಮ್ಮಲ್ಲಿ ಅಂಥದ್ದೊಂದು ದೈತ್ಯ ಶಕ್ತಿ ಇದೆ. ಯಾರೋ ಬರ್ತಾರೆ, ಯಾರೋ ಹಿಡ್ಕೋತಾರೆ, ಯಾರೋ ಸಪೋರ್ಟ್ ಮಾಡ್ತಾರೆ. ನೋಡಿ, ಚಾಣಕ್ಯರು ಚಂದ್ರಗುಪ್ತ ಮೌರ್ಯ ಒಬ್ಬನನ್ನು ಇಟ್ಕೊಂಡು ಮೌರ್ಯ ವಂಶವನ್ನೇ ಸ್ಥಾಪಿಸಿದ್ರು. ಸುಮ್ಮನೆ ಅಲ್ಲ, ಧನನಂದರು ನವನಂದರ ಸರ್ವನಾಶ ಆಯ್ತು. ಎಂಥ ಶಕ್ತಿಶಾಲಿಗಳು ಗೊತ್ತರ ಅವರು. ಅವರನ್ನ ಮುಟ್ಲಿಕ್ಕಾದ್ರೂ ಆಗ್ತಿತ್ತ? ಒಬ್ಬ ಸಾಮಾನ್ಯ ವೈದಿಕ ಆಚಾರ್ಯ ಆದ ಅವಮಾನಕ್ಕೆ ನಿಮಗೆ ಅಧಿಕಾರ ಇದೆ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಬೋದಾ? ಕೈಗೆ ಮೈಕ್ ಸಿಕ್ಕಿದ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬಿಡೋದಾ? ಯೋಚನೆ ಮಾಡಿ ನೋಡಿ. ಏನ್ ಬೇಕಾದ್ರೂ ವಾಕ್ ಸ್ವಾತಂತ್ರ್ಯ ಇದೆ. ಯಾರಿಗ್ ಬೇಕಾದ್ರೂ ಬೆಂಕಿ ಹಚ್ಚಿಬಿಡೋದು, ಆಮೇಲೆ ಬಂದು ಕ್ಷಮೆ ಕೇಳೋದು. ಇವತ್ತು ನಡೀತಿರೋದು ಸಮಾಜದಲ್ಲಿ ನೋಡಿ ನೀವು ಬೇಕಾದ್ರೆ. ಈ ದುಡ್ಡಿರುವವರ ಮದ, ತುಂಬಾ ತಿಳ್ಕೊಂಡಿರೋರು, ತುಂಬಾ ಮಾತನಾಡ್ಲಿಕ್ಕೆ, ಮಾಡಿಸ್ಲಿಕ್ಕೆ ತುಂಬಾ ಒಳ್ಳೆ ಕಾರ್ಯಗಳಿದೆ. ಇವತ್ತು ಒಂದು ಚಿಕ್ಕಬಳ್ಳಾಪುರದಲ್ಲಿ ಸೈಲೆಂಟ್ ಆಗಿ ಒಂದು ದೊಡ್ಡದಾದಂತ ಧರ್ಮದ ಆಸ್ಪತ್ರೆ. ಆ ಪುಣ್ಯಾತ್ಮ ಸಾಯಿಬಾಬಾ ಅವರಿಲ್ಲ, ಅವರ ಹೆಸರಿನಲ್ಲಿ ಒಂದು 600 ಬೆಡ್ಗಳ ಸೂಪರ್ ಸ್ಪೆಷಾಲಿಟಿ ಉಚಿತ ಚಿಕಿತ್ಸೆ. ಮಕ್ಕಳ ಉಚಿತ ಚಿಕಿತ್ಸೆ, ಅ ಬ್ಯೂಟಿಫುಲ್ ಆಸ್ಟನ್. ₹1 ತಗೊಳ್ಳಲ್ಲ. ನಂಬ್ತೀರಾ? ಅಲ್ಲಿರೋ ಡಾಕ್ಟರ್ಗಳ ಸಮೇತ ಎಂತ ಒಂದು ಸೇವಾ ಮನೋಭಾವ ಗೊತ್ತಾ? ನಾವು ಇದನ್ನೆಲ್ಲ ಹೇಳ್ಕೋಬೇಕು, ತಿಳ್ಕೋಬೇಕು. ಒಂಟಿಯಾಗಿಯೇ ಇವತ್ತು ನೋಡಿ, ಅದೊಂದು ದೊಡ್ಡದಾಗಿರೋತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿದ್ದಾರೆ. ಮಹಾ ಆಸ್ಪತ್ರೆ ಅದು, ಮಹಾಗುರುಗಳ ಸಂಸ್ಥಾನ ಅದು. ಈ ರೀತಿ ಎಷ್ಟು ನಡೆದಿದೆ. ಒಂಟಿಯಾಗಿಯೇ ಧರ್ಮ ಕಾರ್ಯಕ್ಕೆ ಆ ಶಕ್ತಿಯನ್ನ ಬಿಡದೆ, ಬಲವನ್ನ ಬಿಡದೆ, ಅಧರ್ಮಕ್ಕೆ, ಅನ್ಯಾಯಕ್ಕೆ, ಇನ್ನೊಂದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರೆ ಅಷ್ಟೇ. ಸಿಂಹ ಒಂಟಿಯೇ ನೋಡಿ, ತನಗಾದಂತ ಆ ನೋವನ್ನ ನನ್ನಂತವನಿಗೆ, ತಿಳಿದವನಿಗೆ, ಜ್ಞಾನಿಗೆ, ಇಷ್ಟೆಲ್ಲ ತಾಳ್ಮೆ ಇರುವವನಿಗೆ ತಾಳ್ಮೆಯನ್ನ ಪರೀಕ್ಷೆ ಮಾಡಿಬಿಟ್ರು. ಇವರ ವಂಶವನ್ನು ನಿರ್ವಂಶ ಮಾಡದೆ ಬಿಡುವುದಿಲ್ಲ ಅಂತ ಚಾಲೆಂಜ್ ಮಾಡ್ಕೋತಾರೆ. ವಿಷ್ಣು ಶರ್ಮಾ, ಚಾಣಕ್ಯ, ಕೌಟಿಲ್ಯ ಅನ್ನತಕ್ಕಂಥ ಒಂದು ನಿಯಮಗಳನ್ನ ತಗೋಬರ್ತಾರೆ, ಹುಡುಕ್ತಾರೆ. ಚಂದ್ರಗುಪ್ತ ಮೌರ್ಯನಲ್ಲಿದ್ದಂಥ ಆ ಸಿಂಹದ ಆ ಒಂದು ಗರ್ಜನೆ ನೋಡ್ತಾರೆ. ಇದೇ ಕಣೋ ಇವನಲ್ಲಿ. ಅವನ ಜಾತಿ ಕೇಳಿಲ್ಲ, ಕುಲ ಕೇಳಿಲ್ಲ, ಧರ್ಮ ಕೇಳಿಲ್ಲ, ಅವನ ಹಿನ್ನೆಲೆ ಕೇಳಿಲ್ಲ. ಮುಂದೆ ಇದ್ದ ಸಾಮಾನ್ಯ ಕುಟುಂಬದಲ್ಲಿದ್ದಂಥ ಚಂದ್ರಗುಪ್ತ ಮೌರ್ಯನನ್ನೇ ಸಿಂಹಾಸನಕ್ಕೆ ಏರಿಸ್ತಾರೆ. ನವನಂದರನ್ನ ಸರ್ವನಾಶ ಮಾಡಾಕ್ತಾರೆ. ಸಿಂಹ ಒಂಟಿಯೇ, ನೆನಪಿಟ್ಟುಕೊಳ್ಳಿ. ಸಿಂಹವನ್ನ ನಾವು ನೋಡಿ ತಿಳ್ಕೋಬೇಕಾಗಿರೋದು, ಕಲ್ತ್ಕೋಬೇಕಾಗಿರೋದು ಇದೆ. ಆ ಚಾಣಕ್ಯರು ಹೇಳಿರ್ತಕ್ಕಂಥದ್ದು. ನೀವು ಎಷ್ಟು ಬಾರಿ ಸಿಂಹದಂತೆ ಯೋಚಿಸಿದ್ರೆ, ನಾನು ಸಿಂಹ ಕಣ, ಗಾಯ ತಾನೇ ಆಗ್ಲಿ ಬಿಡಿ. ನ್ಯಾಯಕ್ಕೆ ಬದುಕಿದ್ದೇವೆ, ಧರ್ಮಕ್ಕೆ ಬದುಕಿದ್ದೇವೆ, ಕುಟುಂಬಕ್ಕೆ ಬದುಕಿದ್ದೇವೆ. ಸ್ವಾಮಿ, ನಾವು 4 ಜನಕ್ಕೆ ಬದುಕಿದ್ದೇವೆ, ನಮ್ಗೆ ಗೊತ್ತಿರೋದು ಅಷ್ಟೇ.
ನಮಗೆ ಗೊತ್ತಿರೋ ನಮ್ಮ ಮನೆಗೆ ನಾವೇ ಸಿಂಹ, ಇನ್ಯಾರನ್ನೂ ಉದ್ಧಾರಕ ಮಾಡೋದು ಬೇಕಿಲ್ಲ. ಮೊದಲು ನೀವು ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಉದ್ಧಾರಕ ಆಗಿ. ನೀವು ನಿಮ್ಮ ಕುಟುಂಬಕ್ಕೆ ಶಕ್ತಿಯೇ, ಸಿಂಹವೇ. ಸಿಂಹವನ್ನು ನೋಡಿ ಕಲಿಯತಕ್ಕಂಥದ್ದು ಎಷ್ಟೋ ವಿಚಾರಗಳು. ನೋಡಿ, ಇನ್ನೂ ಒಂದು ಹೇಳ್ತಾರೆ, ನೋಡು ಮೌರ್ಯ, ರಣಹದ್ದನ್ನ ನೋಡು, ರಣಹದ್ದನ್ನ ನೋಡು, ಅದರ ಮುಂದಿನ ನಿರ್ಗಮನ, ಸ್ಟಾಪ್ ಅಂತ ನಾವೇನ್ ಮಾತಾಡ್ತೇವೆ, ಅತಿ ಎತ್ತರ, ಅತಿ ದೂರ, ಚಿಕ್ಕ ಚಿಕ್ಕ ಗಮ್ಯ ಇಟ್ಕೊಳ್ಳಲ್ಲ. ರಣಹದ್ದಿನಿಂದಲೂ ಕೂಡ ತಿಳ್ಕೋಬೇಕಾಗಿರೋದು ತುಂಬಾ ಇದೆ. ಅತ್ಯಂತ ಎತ್ತರಕ್ಕೆ ತನ್ಪಾಡಿಗೆ ಯಾರಿಗೋ ಹೇಳ್ಕೊಳ್ಳೋಕ್ಕೋಸ್ಕರ ಅದ ಹಾರಲ್ಲ, ತನಗೋಸ್ಕರ ಹಾರುತ್ತೆ. ನೀವೊಂದು SSLC ಓದ್ತಿದ್ದೀರಾ, ನಿಮಗೋಸ್ಕರ ಓದಿ, ಯಾರಿಗೋಸ್ಕರನೂ ಓದ್ಬೇಡಿ. ನೀಟಿಗೆ ಪ್ರಿಪೇರ್ ಆಗ್ತಿದ್ದೀರಾ, JEE ಪ್ರಿಪೇರ್ ಆಗ್ತಿದ್ದೀರಾ, CET ಪ್ರಿಪೇರ್ ಆಗ್ತಿದ್ದೀರಾ, CAT ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೋಸ್ಕರ ಪ್ರಿಪೇರ್ ಆಗಿ ಮಕ್ಕಳೇ. ವೈ ನಾಟ್ ಮೀ ಅಂತ, ವೈ ನಾಟ್ ಮೀ, ಇನ್ನೂ ಎತ್ತರಕ್ಕೆ ಹೋಗ್ತೇನೆ ಅಂತ ಸಾಕು. ನಾನು 4 ಜನರಲ್ಲಿ ಒಬ್ಬ, ನನ್ಗೆ ನಮ್ಮಮ್ಮ ಅಪ್ಪ ಇದು ಓದಿಸ್ಲಿಲ್ಲ. ನಿಮ್ಮನ್ನ ಯಾರು ಓದ್ಬೇಡಿ. ನೋಡಿ, ಮೊನ್ನೆ ಒಂದು ಮಗು ತಾಯಿ ಕರ್ಕೊಂಡ್ಬರುತ್ತೆ, ಗೂಗಲ್ ಅಲ್ಲಿ ಹುಡುಕಿದ್ರೆ ಆ ಪುಟ್ಟ ಹುಡುಗನ ಸಾಧನೆ ಕಾಣಿಸುತ್ತೆ ರೀ. ಕಡಿಮೆ ಅಂದ್ರು 13ರಿಂದ 15 ಯೂನಿವರ್ಸಿಟಿಗಳು, ಬಾ ನಮ್ಮ ಯೂನಿವರ್ಸಿಟಿಗೆ ಬಾ, ನಾವು ಫ್ರೀ ಕೊಡ್ತೀವಿ. ನಮ್ಮ ಕಾಲೇಜಲ್ಲಿ ನೀನೇ ಓದ್ಬೇಕು. ಫಾರಿನ್ ಯೂನಿವರ್ಸಿಟಿಗಳು, ನಮ್ಮ ದೇಶದ ಬಿಟ್ಬಿಡಿ, ಫಾರಿನ್ ಯೂನಿವರ್ಸಿಟಿಗಳು. ಒಂದು PUC ಓದಿರೋ ಹುಡುಗ ಅಂಥದ್ದೊಂದು ಕ್ರ್ಯಾಕ್ ಅನ್ನ ಮಾಡಬಲ್ಲ. ನೀವ್ ಯಾಕೆ ಅಂತ ಎತ್ತರ ಕಾರ್ಲಾರ್ರಿ? ಒಂದಿನ ಸ್ಟಾಪ್, ನಂದು ಎತ್ತರನೇ, ದೂರನೇ. ರಣಹದ್ದು ಎಷ್ಟು ಸಾವಿರಾರು ಕಿಲೋಮೀಟರ್ ಎತ್ತರಕ್ಕೆ ಹೋಗುತ್ತೆ ಗೊತ್ತಾ? ಎಷ್ಟು ದೂರಕ್ಕೆ ಹೋಗುತ್ತೆ ಗೊತ್ತಾ? ನಾನ್ ಸ್ಟಾಪ್ ಸಮುದ್ರಗಳನ್ನೇ ದಾಟುತ್ತೆ. 4,000, 5,000, 10,000 ಕಿಲೋಮೀಟರ್ಗಳು. ಅಂದ್ರೆ ನಮ್ಮ ಗಮ್ಯ ಆ ರೀತಿ ಇರಬೇಕು. ನಾವು 1 ಕಿಲೋಮೀಟರ್, 2 ಕಿಲೋಮೀಟರ್, ಒಂದು ದಿನ, 1 ವಾರ, 1 ತಿಂಗಳಿಗೆ ನಾವು ತಟಸ್ಥರಾಗ್ಬಿಡ್ತೀವಿ. ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಹೀಗಾಗೋಯ್ತಲ್ಲ. ನಮ್ಮ ಗಮ್ಯದ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಮ್ಮ ಮುಂದಿನ ಸ್ಟಾಪ್ ಇದೇ ಆಗಿರ್ಬೇಕು, ಇನ್ನೂ ಎತ್ತರ ಆಗಿರ್ಬೇಕು, ಇನ್ನೂ ದೂರ ಆಗಿರ್ಬೇಕು. ಬಟ್ ಐ ಆಮ್ ದೇರ್, ನಾನು ಅಲ್ಲಿರ್ತೇನೆ. ಇದನ್ನೇ ಚಂದ್ರಗುಪ್ತ ಮೌರ್ಯನಿಗೆ ಚಾಣಕ್ಯ ಹೇಳ್ಕೊಟ್ಟಿದ್ದು. ಅದರ ಅರ್ಥ ನಮಗೂ ಹೇಳ್ಕೊಡ್ತಿದ್ದಾರೆ ಗುರುಗಳು. ಆ ಮಹಾಗುರು, ಆ ಮಹಾ ಕೌಟಿಲ್ಯ, ಚಾಣಕ್ಯ ಹಿಂಗ ಬದುಕ್ಬೇಕು, ಬದುಕಿದ್ರೆ ಹೀಗೆ ಬದುಕ್ಬೇಕು. ಕಾಲೇಜ್ಗೆ ಹೋಗ್ತಿದ್ದೀರಿ, ಇಲ್ಲ ಆಫೀಸ್ಗೂ ಹೋಗ್ತಿದ್ದೀರಿ ಕೆಲಸಕ್ಕೆ, ನೀವು ಯಾವತ್ತಾದ್ರೂ ಯು ಗೇವ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತಿಗೆ, ಈ ದಿನಕ್ಕೆ? ಇಲ್ಲ. ಏನ ಸಂಬಳ ಕೊಡ್ತಾವ್ ನಡಿಯೋ, ಆಗ್ಲಿ ಬಿಡೋ. ನಿಮ್ಮ ಒಂದು ಆತ್ಮಶಕ್ತಿಯನ್ನ ನೀವೇ ಕೊಂದುಕೊಂಡು, ನಿಮ್ಮ ಆತ್ಮಬಲವನ್ನ ಆತ್ಮವಂಚನೆ ಮಾಡ್ಕೋತಿದ್ದೀರಿ. ಆತ್ಮವಂಚನೆ ಮಾಡ್ಕೋತಿದ್ದೀರಿ ಮಕ್ಕಳೇ. ಏನಕ್ಕೆ? ನಿಮ್ಗೆ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಇರ್ಬೋದು, ಪೊಸಿಷನ್ ಇರ್ಬೋದು, ಪ್ರಮೋಷನ್. ಯು ಆರ್ ನೆವರ್ ಗಾಟ್ ಅಪ್ಡೇಟೆಡ್. ಯು ನೆವರ್ ಗಾಟ್. ಒಂದು ಸಂಸ್ಥೆನಲ್ಲಿ ಒಂದು ಹುಡುಗ ಬರ್ತಾನೆ, ನಮ್ಮ ಗುರುಗಳು, IT 1-2 ಲಕ್ಷ ಸಂಬಳ ಬರ್ತಿತ್ತು ಸಾರ್, ಹಿಂಗಾಯ್ತು ಹಂಗಾಯ್ತು. ಸರಿ ಆಯ್ತು, ಯು ಜಾಯಿನ್ ಆಸ್ ಅ ಕನ್ಸಲ್ಟೆಂಟ್ ಅಂತಾರೆ. ಲೆಟ್ ಅಸ್ ಸಿ ಕಂಪನಿ ಒಂದು ಹಂತಕ್ಕೆ ಬರಲಿ ಅಂತ. ನೀವು ನಂಬೋಲ್ಲ, ಒಂದು ಸಾಮಾನ್ಯ ಪ್ರೋಟೋಕಾಲ್ ಟೂಲ್ಸ್ ಅನ್ನ ಕ್ರ್ಯಾಕ್ ಮಾಡದೆ, ಹೇಳ್ದೆ ಕೇಳದೆ ಆ ಹುಡುಗ ಬಿಟ್ಟೋಡೋಗ್ಬಿಟ್ಟಿದ್ದಾನೆ. 2 ಲಕ್ಷ ಸಂಬಳ ತಗೋತಿದ್ದವನ್ನ ಕೆಲಸನ ತೆಗೆದಿರೋ ಕಾರಣ ಇದೆ. ಈ ನೆವರ್ ಗಾಟ್ ಅಪ್ಡೇಟೆಡ್. ಐ ನೆವರ್ ವರ್ಕ್ಡ್ ಇನ್ ದೋಸ್ ಡೊಮೈನ್ಸ್ ಅಂತ ಹೇಳ್ತಾನೆ. IT ಅಂದ್ಮೇಲೆ IT ಅಲ್ವಾ, ಸಿಂಪಲ್ ಡೊಮೈನ್ಸ್. ಅದು ಕೂಡ ತುಂಬಾ ಟಫ್ ಇರುವಂಥದ್ದೇನೂ ಅಲ್ಲ. ಬೇರೆ ಇನ್ಯಾವುದೋ ಹೊಸ ಅಪ್ಲಿಕೇಶನ್ ಕಲಿಬೇಕಾಗಿರ್ತಕ್ಕಂಥದ್ದೇನೂ ಅಲ್ಲ. ನೋಡಿ, ಯಾರೂ ಆಲೋಚನೆ ಮಾಡಲಿಲ್ಲ. ಸೊ ದೇರ್ ಯು ಫೇಲ್ಯೂರ್, ಸಿಸ್ಟಮ್ ಫೇಲ್ಯೂರ್. ಹೌದಲ್ವಾ? ಅಂದ್ರೆ ನನ್ನ ಸ್ಟಾಪ್ ಇನ್ನೊಂದು ಏನಾಗಿರ್ಬೇಕು, ನೀವು ನಿಧಾನವೇ ಬೆಳಿಗ್ಗೆ ಅದೇ ಸ್ನಾನ, ಅದೇ ಎದ್ರೆ, ಅದೇನೋ ಗಾಡಿ ಎತ್ತು ಜರಾಬರ ಹೋದ್ರಿ, ಟಿಫನ್ ಬಾಕ್ಸು ಒಂದಷ್ಟು, ಇನ್ನೊಂದು. ನನ್ನ ಗಮ್ಯ ಅದೇ. ಕಾಲೇಜ್ಗೆ ಹೋದ್ರಿ, ಸ್ಕೂಲ್ಗೆ ಹೋದ್ರಿ, ಯಾವುದೇ ವೃತ್ತಿ ರಂಗದಲ್ಲಿರಬಹುದು ಮಕ್ಕಳೇ, ಯಾವುದೇ ಒಂದು ವೃತ್ತಿ. ಆರ್ ಯು ಅಪ್ಡೇಟೆಡ್? ಮೈ ನೆಕ್ಸ್ಟ್ ಸ್ಟಾಪ್ ಶುಡ್ ಬಿ ವಾಟ್? ನೆಕ್ಸ್ಟ್ ಇದೇ ಮಾತಿಗೆ ನಾನು ಬೈಗಳು ತಗೋಬಾರ್ದು. ನೆಕ್ಸ್ಟು ನಾನು ಇದೇ ಮಾತುಗಳಿಗೆ ಬೈಗುಳ ತೆಗೆದುಕೊಳ್ಳಬಾರದು. ಇದನ್ನು ಯೋಚನೆ ಮಾಡಿದ್ದೀರಾ? ಚಿಂತನೆ ಮಾಡಿದ್ದೀರಾ?
ಡಿಡ್ ಯು ಆರ್ ಯು ಇಲ್ಲ, ಏನೋ ಆರೋಣ ಬಿಡು, ನಾನು ಕಾಗೆ ಎತ್ತರಕ್ಕೆ ಹಾರ್ತೇನೆ. ಅದಕ್ಕೆ ಅಲ್ಲೇ ನಿಂತು ಬಿಟ್ಟಿದ್ದೀರಿ. ಕೌಟಿಲ್ಯರ ಆ ಒಂದು ಯೋಜನೆ ಸುಮಾರು 1000 ವರ್ಷಗಳ ನಂತರವೂ ನಾವು ನೆನೆಸ್ಕೋತೇವೆ. ಚಂದ್ರಗುಪ್ತ ಮೌರ್ಯ, ಗ್ರೇಟ್ ಬಿಂದುಸಾರ, ಅಜಾತಶತ್ರು, ಅಶೋಕ, ಇಬ್ಬರ ನೆನೆಸ್ಕೊಳ್ಳಿಕ್ಕೆ, ಇಬ್ಬರ ಮಕ್ಕಳೇ. ಆ ಕಾಲಘಟ್ಟದ ಅಲೆಕ್ಸಾಂಡರ್ ಚಕ್ರವರ್ತಿ ಎಲ್ಲರನ್ನ ನೆನೆಸ್ಕೋತೇವೆ. ಯಾಕೆಂದ್ರೆ ಅವರು ಚರಿತ್ರೆಯಲ್ಲಿ ಎತ್ತರಕ್ಕಾರದು. ನನ್ನ ಸ್ಟಾಪ್, ಮುಂದಿನ ಸ್ಟಾಪ್ ದೂರಕ್ಕಿರ್ಬೇಕು, ಅದು ಇನ್ನಷ್ಟು ದೂರಕ್ಕೆ ತಲುಪ್ತೇನೆ. ನಾನು ಈ 1 ಕಿಲೋಮೀಟರ್ಗೆಲ್ಲ ನಾನು ನಿಂತ್ಕೊಳ್ಳಲ್ಲ. ಸ್ಮಾಲ್ ಆಸೆಗಳಿಗೆ, ದುರಾಸೆಗಳಿಗೆ ನಾನು ಒಳಗಾಗುವುದಿಲ್ಲ ಅಂತಕ್ಕದ್ದು. ಸೊ ಒಂದು ಹದ್ದನ್ನು ಕೂಡ ನೋಡಿ ಕಲಿಯುವಂಥದ್ದಿದೆ. ಇನ್ನೊಂದು ಮಾತು ಹೇಳ್ತಾರೆ ಚಾಣಕ್ಯರು, ಬದುಕು ಅತ್ಯಂತವಾಗಿರ್ತಕ್ಕಂಥ ಸೈಲೆಂಟ್ ಆಗಿರೋ ಪ್ರಾಣಿ ತೋಳ, ಬಟ್ ಅಷ್ಟೇ ವೈಲೆಂಟ್ ಅದು. ಕಾಡಿನಲ್ಲಿರುವ ತೋಳುಗಳಿದಾವಲ್ವಾ, ತುಂಬಾ ಯಾವಾಗ ಬರ್ತವೆ ಗೊತ್ತಿಲ್ಲ, ಯಾವ ರೀತಿ. ಅದು ಸಿಂಹದ ಜೊತೆಲೂ ಕೂಡ ಯುದ್ಧಕ್ಕೆ ನಿಂತ್ಕೊಬಿಡ್ತಾರೆ. ಆ ಗುಂಪಾಗಿ ನಿಂತ್ಕೊಂಡು ಸೈಲೆಂಟಾಗಿ ರಾತ್ರಿ ಹೊತ್ತಿನಲ್ಲಿ ಪಳ 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 ಅಂತ ಹಾಗೇ ಗಮನಿಸ್ತಿರ್ತಾರೆ. ತಮ್ಮ ಒಂದು ಬೇಟೆಯನ್ನ ಗಂಟೆಗಟ್ಲೆ ಕಾಯ್ತವೆ, ಸಿಗದು ಹರಿದು ತಿಂದಾಕ್ಬಿಡ್ತವೆ. ಅಂದರೆ ನಾವು ನಮ್ಮ ಗುರಿಗಳನ್ನ ಎಷ್ಟು ಸೈಲೆಂಟ್ ಆಗಿ ಮಾಡಬೇಕು ಅಂದ್ರೆ, ನಮ್ಮ ಗಮ್ಯವನ್ನು ಎಷ್ಟು ಸೈಲೆಂಟ್ ಆಗಿ ರೀಚ್ ಆಗಬೇಕು ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ನಾವು ಮಾಡೋಕ್ ಮೊದಲೇ ಊರಿಗೆಲ್ಲ ಹೇಳ್ಕೊಂಡ್ ಬಂದವ್ರೆ ಇವರು, ನಾನು ಪೈಲಟ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ. ಏನಪ್ಪಾ ಏನೋ UPSC ಪ್ರಿಪೇರ್ ಆಗ್ತಿದೀಯಂತೆ, ಆ ಒಂದು ಮಾತೇ ಸಾಕು. ಕಣ್ಣೇಟಿಗಿಂತಲೂ ಕಲ್ಲೇಟಿಗಿಂತಲೂ ಕಣ್ಣೇಟು ದೊಡ್ಡದು ಅಂತ ಹೇಳ್ತಾರೆ. ಕಲ್ಲಡಿ ಪಟ್ಟಾಲು ಕಣ್ಣಡಿ ಪಡಕೂಡಾದೆ ಅಂತ ಕೂಡ ನಮ್ಮ ಗುರುಗಳು, ಇನ್ನೊಬ್ಬ ಗುರುಗಳು. ಅಂದ್ರೆ ಕಲ್ಲಿನ ಏಟು ತಿನ್ಬೋದಂತೆ, ಆದರೆ ಆ ಕಣ್ಣಿನ ಒಂದು ದೃಷ್ಟಿ ಇದೆಯಲ್ಲ, ಈ ದೃಷ್ಟಿ, ಆ ಒಂದು ಕ್ರೂರ ದೃಷ್ಟಿ, ವಿಕೃತ ದೃಷ್ಟಿ, ನೀವು ಗೆಲ್ತೀವಿ, ನೀವೇನೋ ಒಂದು ಸಿದ್ಧತೆ ಅಂದ್ರೆ ತುಂಬಾ ದೊಡ್ಡವ್ರಿಗೆ ಆ ಥರದ ಅಡ್ಡಿ ಆತಂಕಗಳು ಹೇಳ್ಕೊಂಡಿರೋದು ನೀವು ನೋಡಿರ್ತೀವಿ. ಈಗ ಒಂದು ಉದಾಹರಣೆ, ಕಾಂತಾರ ಅಲ್ಲಿ ನಡೀತಿರೋದು ನೋಡಿ. ಯಾರೋ ಇವನು, ಎಲ್ಲಿಂದೋ ಬಂದ ಇವನು, ಏನೋ ಇದು ಅನ್ನತಕ್ಕಂಥದ್ದು ಅನ್ನೋಷ್ಟರಲ್ಲಿ ಆ ಕಾಂತಾರ ಆ ಒಂದು ಕೊಟ್ಟ ಹಿಟ್ಟಿಗೆ ಯಾರು ನಂಬಲಿಕ್ಕೆ ಆಗ್ತಿಲ್ಲ, ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಕಾಂತಾರ ಚಾಪ್ಟರ್ 1 ಅಂತ ಇವ್ರು ತೆಗಿತಿದ್ದಾರೆ. ಎಷ್ಟು ಅಡ್ಡಿ ಆತಂಕಗಳು ನೀವು ಬೇಕಾದ್ರೆ ಹಾಗೆ ನೀವು ಗಮನಿಸ್ ನೋಡಿ. ತುಂಬಾ ದೊಡ್ಡವ್ರು ಈ ತರದ್ದು ಎಷ್ಟೋ ಕೊಡಬಹುದು. ಗೊತ್ತಾಗ್ಬಿಡ್ತು ಅಂದ್ರೆ ಏನ್ ಮಾಡೋದು? ಆ ಕಲಾರಂಗದಲ್ಲಿ ಅವ್ರು ಹೇಳಲೇಬೇಕು. ತಮ್ಮ ಯೋಜನೆ, ಸಿದ್ಧತೆ, ಬದ್ಧತೆ, ಇನ್ನೊಂದು ಅನ್ನತಕ್ಕಂಥದ್ದು ಅವರು ಅದನ್ನ ತೋರಿಸ್ಲೇಬೇಕು. ಅಲ್ಲಿ ನಡೀತಿರ್ತಕ್ಕಂಥದ್ದು ಗಮನಿಸಿದೀರಾ? ಸೈಲೆಂಟ್ ಆಗಿರ್ಬೇಕಾಗುತ್ತೆ, ಸೈಲೆಂಟ್ ಆಗಿ ಹೊಡಿಬೇಕು. ಅದೇ ವೈಲೆಂಟು. ತೋಳದಿಂದ ಕಲಿಯಬೇಕಾದಂಥದ್ದು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡ್ತಿರೋ ಕೆಲವೊಂದು ಯುದ್ಧಗಳು ಸೈಲೆಂಟ್ ಆಗಿರ್ಬೇಕು. ನಮ್ಮ ಸಾಧನೆ ಯಾರಿಗೂ ಹೇಳ್ಕೊಳ್ಳೋದು ಗೊತ್ತಾಗಬಾರ್ದು, ನಮ್ಮ ಗೊತ್ತು ಗುರಿ ಇನ್ಯಾರಿಗೂ ಗೊತ್ತಾಗಬಾರ್ದು. ದಯಮಾಡಿ ಚಾಣಕ್ಯರು ಹೇಳ್ಕೊಟ್ಟಂತ ಈ ನಿಯಮಗಳನ್ನ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಳಿ ಮಕ್ಕಳೇ. ನನ್ನ ಮಗ ಇದು ಓದ್ತಿದ್ದಾನೆ, ನನ್ನ ಮಗಳದು ಮಾಡ್ತಿದ್ದಾಳೆ. ಕೆಲವರು ತುಂಬಾ ಜನ ಯಾಕೆ ಗುರುಗಳು ಹೇಳ್ಬಾರ್ದು, ಗೃಹ ಪ್ರವೇಶಕ್ಕೂ ಬೇಡಪ್ಪೋ ಅಂತಾನೆ ಹೇಳಿದ್ದಾನೆ. ಬೇಡ, ನೀನ್ ಮನೆ ಕಟ್ಟಿರೋದು ನಿನಗೆ. ನೀನೇನ್ CM ಮನೆನಾ, ದೊರೆ ಮನೆನಾ, ದೇವ್ರ ಮನೆನಾ, ಗುರು ಮನೆನಾ ಊರಿಗೆಲ್ಲ ಪರಿಚಯ ಮಾಡ್ಕೊಳಕ್ಕೆ? ನೀನೊಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯನಾಗಿ ಬದುಕು. ನೀನ್ ಮನೆ ಕಟ್ಟೋವಾಗ ಯಾರು ಬರ್ಲಿಲ್ಲ, ಏನೋ ಏನಾದ್ರು ಸಹಾಯ ಬೇಕೇನೋ, ಯಾರು ಬರ್ಲಿಲ್ಲ. ನೀನ್ ಕಷ್ಟದಲ್ಲಿದ್ದಾಗ ಏನಾದ್ರು ಬೇಕು. ಮನೆ ಕಟ್ಟಿದ ತಕ್ಷಣ ಹಿಂಗ್ ಬಂದು ಕಣ್ಣು ಕೆಂಡುವಾಗ ಇವನ್ಲ ಮಹೇಶ, ರಮೇಶ, ಏನಕ್ಕ ಪಾರ್ವತಿ ಅಕ್ಕ, ಏನ್ ಮನೆ ಕಟ್ಟಿದೀಯಕ್ಕ? ನೀವು ಮನೆ ಕಟ್ಟಿರೋದು ನೀವು ಉಳಿಲಿಕ್ಕೆ, ಸರ್ವನಾಶ ಮಾಡ್ಕೊಳಕ. ದೊರೆ ಮನೆ ಕಟ್ಟೋದು ಊರಿಗೆ, ದೇವರ ದೇವಸ್ಥಾನ ಕಟ್ಟೋದು ಊರಿಗೆ, ಗುರುವಿನ ಮಠ ಕಟ್ಟೋದು ಊರಿಗೆ. ಅವ್ರಿಗೆಲ್ಲ ಅವ್ರು ಬಂದೋಗೋ ಅತಿಥಿ ಅಷ್ಟೇ.
ನಾವುಗಳೆಲ್ಲ ಈ ಚೇರಿಗೆ ಬಂದು ಹೋಗೋ, ಈ ಸ್ಥಾನಕ್ಕೆ ಬಂದು ಹೋಗುವ ಅತಿಥಿ ಅಷ್ಟೇ. ನಾಳೆ ನೆನ್ನೆ ಯಾರೋ ಇದ್ರು, ಇವತ್ತು ನಾನಿದ್ದೇನೆ, ನಾಳೆ ಇನ್ಯಾರೋ ಬರ್ತಾರೆ ಮಕ್ಕಳೇ, ನಾಳೆ ಇನ್ಯಾರೋ ಬರ್ತಾರೆ. ದಟ್ಸ್ ಇಟ್, ವಿ ಆರ್ ರೀಪ್ಲೇಸ್ಡ್. ಆದ್ರೆ ಅದು ಆ ಸ್ವತ್ತು ಜನಗಳ ಸ್ವತ್ತು. ಅದು ಜನಗಳಿಗೆ ತೋರಿಸ್ಬೇಕು. ನಮ್ಮ ಗುರುಗಳು ಒಂದು ಮಠ ಆಗಿದೆ ಕಣೋ, ದೊಡ್ಡದಾಗೆ, ದೇವಸ್ಥಾನ ದೊಡ್ಡದಾಗೆ, ಹಾಗೆ ಒಂದು ದೊರೆಯ ಮನೆ ಕೂಡ ದೊಡ್ಡದಾಗೆ ಇರಬೇಕು. ಸಾವಿರಾರು ಮಂದಿ ಹೋಗ್ತಿರ್ತಾರೆ ನೋಡ್ಲಿಕ್ಕೆ, ಅವ್ರು ಉಳ್ಕೊಳ್ಳಿಕ್ಕೆ, ಪ್ರಸಾದಗಳಿಗೆ, ವೈಟಿಂಗ್ ಸೆಕ್ಷನ್, ಇನ್ನೊಂದು ತುಂಬಾ ಇರ್ತವೆ. ಬೇಕು ಅದು ದೊಡ್ಡದಾಗಿ. ಅದಕ್ಕೆ ಅದನ್ನ ಕರೆದು ಲೋಕಾರ್ಪಣೆ ಮಾಡೋದು. ಒಂದು ದೇವಸ್ಥಾನ ಇರ್ಬೋದು, ಒಂದು ಮಠ ಇರ್ಬೋದು, ಒಂದು ಗುರುಪೀಠ ಇರ್ಬೋದು, ದೊರೆಯ ಮನೆ ಇರ್ಬೋದು, ದೊರೆಯ ಪಟ್ಟಾಭಿಷೇಕೋತ್ಸವ ಇರ್ಬೋದು, ದೇವರ ಆ ಒಂದು ಪೂರ್ಣ ಕಳಶ ಸ್ಥಾಪನೆ ಇರ್ಬೋದು. ಇದೆಲ್ಲ ಏನಕ್ಕೆ ಜಗಜ್ಜಾಹಿರು ಮಾಡೋದು ಗೊತ್ತಿರ, ಜನಗಳಿಗೂ ಉಪಯೋಗ ಆಗ್ಲಿ ಅಂತ. ನಿಮ್ಮ ಮನೆ ಏನಕ್ಕೆ, ನಿಮ್ಮ ವಿಚಾರ ಏನ? ಕಾರ್ ತಗೊಂಡು ಊರಿಗೆಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡು ಮುಖ ಮೂತಿ ಜಜ್ಜಿಸ್ಕೊಂಡು ಬರೋದು. 100ಕ್ಕೆ 99 ಬಾರಿ ಹೇಳ್ತಿರ್ತಾನೆ ಮಕ್ಳೇ. ಆದ್ರೂ ಕೆಲವ್ರು ಮಾಡ್ಕೊಬಿಟ್ವಿ ಗುರುಗಳೇ, ಹಿಂಗ ಆಗ್ಬಿಡ್ತು ಗುರುಗಳೇ. ಹೋಗಿ ನಾವ್ ಇನ್ನೇನ್ ಮಾಡೋದು? ಬೆಳಿಗ್ಗೆ ಅದಕ್ಕೆ ವೈದಿಕವಾಗಿ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು, ಇಂಥ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದು ನಾನು ಕೊಡುತ್ತಿದ್ದೇನೆ. ಎಸ್, ಮಾಡ್ಕೋತೀರಿ, ಅಳವಡಿಸ್ಕೋತೀರಿ. ಸ್ವಲ್ಪ ನೀವು ಕೇಳೋದು ಬಿಡಲ್ಲ, ನಾನು ಹೇಳೋದು ಬಿಡಲ್ಲ. ಇಂಥ ವಿಚಾರಗಳು ಹೇಳೋದು ತುಂಬಾ ಇದೆ. ಬೇರೆ ಏನೋ ಸಿಕ್ತು ಯೂಟ್ಯೂಬ್ ಅಂತ ಇನ್ನೊಂದು ಸಮಾಜದ ಆ ಒಂದು ನೆಮ್ಮದಿಯನ್ನ ಕಲುಷಿತಗೊಳಿಸು, ಇಲ್ಲದ ಕ್ಷೇತ್ರಗಳ ಬಗ್ಗೆ ಮಾತಾಡು, ಇಲ್ಲದ ವ್ಯಕ್ತಿಗಳ ಬಗ್ಗೆ ಮಾತಾಡು, ಇಲ್ಲದ ಜಾತಿಯ ಬಗ್ಗೆ ಮಾತಾಡು, ಇಲ್ಲದ ಧರ್ಮದ ಬಗ್ಗೆ ಮಾತಾಡು. ಅಯ್ಯೋ ರಾಮಚಂದ್ರ, ಅವ್ರ ಕೆಲಸ ಹಾಗೆ ಇರ್ಲಿ ಬಿಡಿ, ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಮಕ್ಕಳೇ, ನಾವು ನಮ್ಮ ಕೆಲಸ ಮಾಡ್ಕೋತೀರಿ ಅಂತ ಅನ್ಕೊಳ್ತಾ ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಿಶಾಖ ನಕ್ಷತ್ರ, ವಿಷಗಂಠ ನಕ್ಷತ್ರ, ಹೌದು ಅಲ್ವೋ ಹೇಳಿ? ಎಷ್ಟು ವಿಷ ನುಂಗಿದ್ದೀರಿ ಅಂತ ಹೇಳಿ. ಏನೋ ಗೊತ್ತಿಲ್ಲ, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ದಡ 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 ಇರುತ್ತೆ. ಏನೋ ಒಂದು ನಿಮ್ಮ ಪಯಣವೇ ನಿಮಗೆ ಬುದ್ಧಿ ಬಂದು ಆರಂಭ ಆಗ್ತಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ, ಯಾರೋ ನಾನು ಎಲ್ಲೋ ಇದ್ದೆ, ಇದೇನೋ ಇದು ಯಾಕೋ ಇದು, ಈ ಒಂದು ಭಾವ ಸದಾ ಒಂದು ತೊಳಲಾಟದಲ್ಲೇ ನಡೆಯುತ್ತಿರತಕ್ಕಂಥದ್ದು. ಹೌದು ಅಲ್ವೋ ಹೇಳಿ? ಏನೋ ಗಂಟಲಿನ ವಿಷ. ನೀವು ವೃಶ್ಚಿಕ ರಾಶಿಯ 4ನೇ ಪಾದದ ವಿಶಾಖ ನಕ್ಷತ್ರ ಇರ್ಬೋದು, ಇಲ್ಲ ತುಲಾ ರಾಶಿಯ 3 ಪಾದದ ವಿಶಾಖ ನಕ್ಷತ್ರ ಇರ್ಬೋದು. ಅರೆ, ತುಲಾ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಹುಡ್ತವ್ರಿಗಂತೂ ಹುಡ್ಕೊಂಡ್ಬಂದು ಬುದ್ಧಿರುತ್ತೆ. ಹೌದು ಅಲ್ವೋ ಹೇಳಿ? ನಿಮ್ಮ ನಂಬಿಕೆಗಳಿಗೆ ಪೆಟ್ಟು, ಮುಖ್ಯವಾಗಿ ನಿಮಗೆ ನಿಮ್ಮ ಕುಟುಂಬ ಆ ಜವಾಬ್ದಾರಿಯೇ ಹೊರೆ. ಮಕ್ಕಳ ವಿಚಾರದಲ್ಲಿ ನಿಮಗೆ ನೋವೆ. ನನ್ನಮ್ಮ, ನನ್ನಪ್ಪ, ನನ್ನತ್ತೆ, ನನ್ನ ಮಾವ ಹೆಣ್ಮಕ್ಳಿಗಾದ್ರೆ ಅಮ್ಮ ಅಪ್ಪಂದು ಒಂದು ಭಾರವೇ, ಅತ್ತೆ ಮಾವನದ್ದು ಭಾರವೇ, ಗಂಡನದ್ದು ಕೂಡ. ಹಾಗೆ ಪುರುಷರಿಗೂ ಅಷ್ಟೇ, ಅಲ್ಲೇನೋ ಕುಟುಂಬದಿಂದ ದೂರವಿರತಕ್ಕಂಥ ಪ್ರಸಂಗಗಳು. ಹೌದು ಅಲ್ವೋ ಇಲ್ಲವೋ ಹೇಳಿ? ಕೆಲವು ಗಂಟ್ಲಲ್ಲಿ ವಿಷ ಮಕ್ಕಳೇ. ನಿಮಗೆ ನುಂಗುಲಾರಿಡಿ, ಹೋದ್ರೆ ಹೋಗ್ಲಿ, ನುಂಗು ಬಿಟ್ಟು ಹೋಗ್ಬಿಡೋಣಪ್ಪ, ಯಾವ ಸವಾಸ ಬೇಡ, ಏನೋ ಇದು ನುಂಗುಲಾರಿ, ಸರಿ ಹೋಗ್ಲಿ, ನುಂಗು ಬಿಟ್ಟು ಜೀರ್ಣಿಸ್ಕೊಂಡ್ಬಿಡೋಣ ಗಟ್ಟಿಯಾಗಿ, ಎಲ್ಲ ಜೀರ್ಣ ಆಗ್ಬಿಡ್ಲಿ. ಅದೂ ಇಲ್ಲ ವಿಶಾಖ ನಕ್ಷತ್ರ.
ಜೀರ್ಣಿಸ್ಕೊಳಕ್ ಬಿಡಲ್ಲ, ನಿಮ್ ನುಗ್ಗಕ್ಕೆ ಬಿಡಲ್ಲ, ನೀವು ಗಂಟ್ಲಲ್ಲಿ ಸಿಕ್ಕಾಕ್ಸ್ಕೋಬೇಕು. ಸರಿ ಬೇಡ, ಉಗಿದು ಬಿಟ್ಟು ಇವ್ರ ಸವಾಸ ಬೇಡ, ಇದು ಬೇಡ, ಅದು ಬೇಡ, ಎಲ್ಲ ಬಿಟ್ಟು ಎಲ್ಲೋ ರಾಮಕೃಷ್ಣ ಅಂತ ಇದ್ದು ಬಿಡೋಣ, ಅದೂ ಆಗಲಾರದು. ವಿಶಾಖ ನಕ್ಷತ್ರಕ್ಕೆ ಅದೂ ಆಗಲಾರದು. ಉಗಳಲಾರಿಡಿ, ನುಂಗಲಾರಿಡಿ. ಅಯ್ಯೋ ಗರಳಕಂಠಂ, ವಿಶಾಖಂ ಗರಳಕಂಠಂ. ತರ ರಾಕ್ಷಸ ತತ್ವ. ನೀವು ಹುಟ್ಟಿರೋದೇ ಭಾರ ಹೊರಕ್ಕೆ, ನೀವು ಹುಟ್ಟಿರೋದೇ ನೋವು ತಿನ್ನೋಕೆ, ನೀವು ಹುಟ್ಟಿರೋದೇ ಕಮಿಟ್ಮೆಂಟ್ಗೆ. ನೀವು ಎಷ್ಟೇ ದುಡಿದ್ರು, ಏನೇ ಮಾಡಿದ್ರು ನಿಮಗೆ ದುಡ್ಡು ನಿಲ್ಲೋಲ್ಲ ವಿಶಾಖ ನಕ್ಷತ್ರಕ್ಕೆ. ಆಮೇಲೆ ಇನ್ನೊಂದು, ವಿಶಾಖ ನಕ್ಷತ್ರಕ್ಕೆ ನೀವು ಒಳ್ಳೇದು ಮಾಡಿಯೇ ನೋವು ತಿಂದಿರ್ತೀರಿ. ಸಹಾಯ ನಿಮ್ಮ ಮಟ್ಟಕ್ಕೆ ಏನೋ ಒಂದು ಕೊಟ್ಟು, ಏನೋ ಒಂದು ನೆರಳು, ಏನೋ ಒಂದು ಅನ್ನ. ಹೌದು, ನಿಮಗೆ ಭಯಗಳು ಜಾಸ್ತಿ, ಯಾವಾಗಲೂ ಫ್ಯೂಚರ್ ಯೋಚನೆ ಮಾಡೋದು ಜಾಸ್ತಿ. ಸೇಫ್ಟಿ, ಸೆಕ್ಯೂರಿಟಿ, ಇನ್ವೆಸ್ಟ್ಮೆಂಟು, ಒಂದು ರೆಗ್ಯುಲರ್ ಇನ್ಕಮ್ಮು, ಈ ರೀತಿ ಇರ್ಲಪ್ಪ ಅನ್ನತಕ್ಕಂಥದ್ದು. ಬಟ್ ಅದು ಆಗೋಗಿ ಬಿಡೋದೇ ಇಲ್ಲ. ಮಕ್ಕಳ ಮೂಲಕನೋ, ಮನೆಯವ್ರ ಮೂಲಕನೋ, ಕುಟುಂಬದ ಮೂಲಕನೋ, ಆತ್ಮೀಯರ ಮೂಲಕನೋ, ಸ್ನೇಹಿತರ ಮೂಲಕನೋ, ಬಂಧುಗಳ ಮೂಲಕನೋ ಅಲ್ಲೊಂದು ತಲೆನೋವು, ಒದ್ದಾಟ, ಎಳೆದಾಟ ಇದ್ದಿದ್ದೇ. ಏನೋ ಒಂದು ಜೀವನದಲ್ಲಿ ನಾನು ನೋಡಿದ ಹಾಗೆ, ನೀವು ಯಾರನ್ನು ತುಂಬಾ ಪ್ರೀತಿಸ್ತೀರೋ ವಿಶಾಖ ನಕ್ಷತ್ರದವರು ಅವರಿಂದಲೇ ನೋವು ತಿಂತೀರಿ, ಬರೆದಿಟ್ಕೊಳ್ಳಿ. ನೀವು ಯಾರನ್ನು ಪ್ರೀತಿಸಿರುತ್ತೀರೋ, ನಂಬಿರುತ್ತೀರೋ ಅಲ್ಲೊಂದು ಹುಳಿ ನಿಶ್ಚಿತ. ಇವರೇನಾ, ಇವ್ರಿಗ ನಾನು ನೋಡ್ಕೊಂಡಿದ್ದು, ಇವ್ರಿಗ ನಾನು ಮಾಡಿದ್ದು, ಇವರನ್ನ ನಾನು ನಂಬಿದ್ದು, ಇವ್ರಿಗ ನಾನು ಸಹಾಯ ಮಾಡಿದ್ದು ಅನ್ನತಕ್ಕಂಥದ್ದು. ಎಲ್ರಿಗೂ ನೀವು ಬೇಕು ಮಕ್ಕಳೇ. ನೋಡಿ, ಆ ಮಂದಾರ ಪರ್ವತವನ್ನ ಕಡಿಯುವಾಗ ವಿಷ ಬರುತ್ತೆ. ಎಲ್ಲರೂ ಓಡೋಗಿ ಶಿವಯ್ಯನ ಹತ್ರನೇ ಅಯ್ಯ ಅಂತ. ಶಿವಯ್ಯ ಬಂದ, ವಿಷವನ್ನು ನುಂಗಿದ. ತಾಯಿ ದುರ್ಗಾದೇವಿ ಓಡು ಬಂದು ಪಾರ್ವತಿ ದೇವಿ, ಅಯ್ಯೋ ನನ್ನ ಭಗವಂತನ ವಿಷ ಕುಡಿಸ್ಬಿಟ್ರೆ ಅಂತೇಳಿ ಗಂಟ್ಲಿಂಗ್ ಹಿಡ್ಕೊಂತು, ಇಲ್ಲಾಂದ್ರೆ ಒಳಗಡೆ ಹೋಗ್ಬಿಟ್ಟಿರೋದು. ಅದಕ್ಕೆ ಗರಳಕಂಠ ಅಂತ ಹೇಳೋದು ಶಿವಯ್ಯನಿಗೆ. ನಂಜುಂಡೇಶ್ವರ, ನಂಜನ್ನ ನುಂಗಿದವ ನಂಜುಂಡೇಶ್ವರ. ಆ ನಂಜು ಇಲ್ಲೇ ಉಳಿಸ್ಬಿಡ್ತು ನನ್ನಮ್ಮ. ಒಳಗಡೆ ಹೋಗಿದ್ದಿದ್ರೆ ಆ ಪುಣ್ಯಾತ್ಮ ತಲೆ ಸುತ್ತ ಬಿದ್ದೋಗ್ತಾನೆ, ಕಣ್ಣೀರು ಹಾಕುತ್ತೆ. ಲೋಕದ ವಿಷವನ್ನು ನುಂಗಿದವ ನನ್ನ ನಂಜುಂಡೇಶ್ವರ, ನನ್ನ ಪರಮಶಿವ, ನನ್ನ ಸದಾಶಿವ, ನನ್ನ ಗುರು ದಕ್ಷಿಣಾಮೂರ್ತಿ. ನೋಡಿ, ಸರಿ, ಮುತ್ತು ಮಾಣಿಕ್ಯ ಯಾರ್ಯಾರೋ ಬಂದ್ರಲ್ಲಪ್ಪ, ಏನಾದ್ರೂ ಕೊಟ್ರ ನನ್ನ ಶಿವಯ್ಯನಿಗೆ. ಲಕ್ಷ್ಮಿ ಬಂದಿದ್ದೆ, ಆ ಒಂದು ವಿಶೇಷವಾದಂತ ಅಮೃತ ಬಂದಿದ್ದೆ, ನಮಗೆ ಬೇಕು. ಧನ್ವಂತರಿ ಬಂದಿದ್ದೆ, ಏನೇನು ಬಂತು ಎಲ್ಲ ಅವರವರೇ ಹಂಚ್ಕೋಬಿಟ್ರು. ನನ್ನ ಶಿವಯ್ಯನಿಗೆ ಏನಾದರೂ ಅಷ್ಟು ದೊಡ್ಡ ಸಹಾಯ ಮಾಡಿದ ನನ್ನ ಶಿವಯ್ಯನಿಗೆ ಏನಾದರೂ ಕೊಟ್ರ ಅಂತ ಗಮನಿಸಿ ನೋಡಿ. ಏನೂ ಕೊಡ್ಲಿಲ್ಲ. ತಮಗೇನ್ ಬೇಕೋ ಎಲ್ಲ ಹಂಚ್ಕೊಂಡ್ರಪ್ಪ. ವಿಶಾಖ ನಕ್ಷತ್ರ ಹಾಗೆ. ನೀವು ಎಲ್ಲ ತೊಂದರೆಗೂ, ನೋವು, ಕಷ್ಟಕ್ಕೂ, ಭಾರಕ್ಕೂ, ಸಮಸ್ಯೆಗೂ ನೀವು ಬೇಕು. ಆದರೆ ಇನ್ನೊಬ್ಬರ ಬಾಧೆಗೆ, ಇನ್ನೊಬ್ಬರ ಸಂಕಟಕ್ಕೆ ನಿಲ್ಲೋ ನಿಮಗೆ, ನಿಮ್ಮ ಬಾಧೆ, ನಿಮ್ಮ ಕಷ್ಟಕ್ಕೆ ಯಾರೂ ಇರೋಲ್ಲ. ಆಮೇಲೆ ತಮಾಷೆ ಏನ್ ಗೊತ್ತಾ, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ನಿಮಗದ್ರ ಅರಿವೂ ಇರೋಲ್ಲ, ಹೊಡ್ತಲೇ ಇರ್ತೀರಿ. ಅಯ್ಯೋ ಎಲ್ಲಿದೆ ಟೈಮ್, ಸುಮ್ಮನಿರಿ ಗುರುಗಳೇ ಅಂತ. ಒಂದ ಪೀಚಾಗಿರ್ತೀರಿ, ಇಲ್ಲ ಗುಂಡಾಗಿರ್ತೀರಿ. ಹೌದು ಅಲ್ವೋ ಹೇಳಿ? ಸಾಮಾನ್ಯ ಎತ್ತರ, ಭಯಸ್ಥರು, ಸಮಾಜದಲ್ಲಿ ಗೌರವನೀಯರು, ಎಂಥ ಭಾರದ ಕೆಲಸವನ್ನು ಬೇಕಾದರೂ ಹೊರುವವರು, ಎಂಥ ದೊಡ್ಡ ಜವಾಬ್ದಾರಿಯನ್ನು ಬೇಕಾದರೂ ಹೊರುವವರು, ಅವಮಾನಗಳನ್ನು ಭರಿಸುವವರು, ಅಪವಾದಗಳನ್ನು ಭರಿಸುವವರು, ಮೋಸಗಳನ್ನು ಭರಿಸುವವರು, ಪದೇ ಪದೇ ನಂಬಿ ಮೋಸ ಹೋಗುವವರು, ಎಷ್ಟೇ ದುಡ್ಡು ಬಂದರೂ ನಿಯಂತ್ರಣವಿಲ್ಲದ ಖರ್ಚು ಇರತಕ್ಕಂಥವ್ರು. ನಿಮಗೋಸ್ಕರ ಅಲ್ಲ, ನಿಮ್ಮವ್ರಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ, ನಿಮ್ಮ ಕುಟುಂಬದವ್ರಿಗೋಸ್ಕರ, ನಿಮ್ಮ ಹತ್ತಿರದವ್ರಿಗೋಸ್ಕರ ಆಡಂಬರ ಜೀವನ. ದೈವ ಮಾತ್ರ ನಿಮಗೆ ನಿಜ ಹೇಳ್ತಾನೆ, 30 ದಾಟಿದ ಮೇಲೆ ಒಂದು ಗಮ್ಯ.
30 ದಾಟಿದ ಮೇಲೆ ಒಂದು ಗಮ್ಯ, 40 ದಾಟಿದ ಮೇಲೆ ಒಂದು ಗತ್ತು, 50 ದಾಟಿದ ಮೇಲೆ ಸುಂದರ ಬದುಕು, 60ರ ಮೇಲೆ ಒಳ್ಳೆ ರಿಟೈರ್. ನೀವೆಲ್ಲಿ ರಿಟೈರ್ಡ್ ಆಗ್ತೀರಿ? ನೀವು ರಿಟೈರ್ಡ್ ಆಗೋದು ಒಂದೇ. ನೀವು ಈ ಕುಂಭರಾಶಿಯವರು ರಿಟೈರ್ಡ್ ಆಗೋದು, ಅವತ್ತಿಗೆ ಜಗತ್ತಿಗೆ ಪ್ರಳಯ ಬರೋದು ಎರಡೂ ಒಂದೇ. ನಿಮಗೆ ರಿಟೈರ್ಮೆಂಟ್ ಇಲ್ಲ, ಸುಮ್ಮನೆ ವಿಶಾಖ ನಕ್ಷತ್ರ. ರಾಕ್ಷಸ ಗಣದ ಮೇಲೆ ಹುಟ್ಟಿದ ಮೇಲೆ ಯು ಆರ್ ಬಾರ್ನ್ ಟು ಬಿ ಅ ಪ್ರೊಟೆಕ್ಟರ್. ಒಂಟಿಯೇ ಸಿಂಹ ಅಂತ ಹೇಳ್ತಿದ್ನಲ್ಲ, ಸಿಂಹ ಒಂಟಿಯೇ ಬಹುಶಕ್ತಿಶಾಲಿ. ಅದಕ್ಕೆ ಆ ಒಂದು ನಡಿಗೆ ನಿಮ್ಮದು, ಆ ಒಂದು ಮಾತು ಸಾಮಾನ್ಯವಾಗಿ ಒರಟು ಮಾತುಗಳು ಬರೋಲ್ಲ, ಬಟ್ ತುಂಬ ಗಾಯ ಆಗಿ ಗಾಯದ ಮೇಲೆ ಗಾಯ ಆದಾಗ ಬ್ಲಾಸ್ಟ್ ಆಗ್ತಕ್ಕಂಥ ಪ್ರಭಾವ. ಹೌದು ಅಲ್ವೋ ಹೇಳಿ. ನಿಮ್ಮ ಮದುವೆ ಒಂಚೂರು ಗಡಿಬಿಡಿಲೇ ನಡೆದಿರುತ್ತೆ. ಅಲ್ಲೊಂದು ವಿಘ್ನ, ಲೇಟ್ ಮ್ಯಾರೇಜು, ಇಲ್ಲ ಒಂದು ಮದುವೆವರೆಗೂ ಬಂದು ಮುರಿದಿರೋದು, ಒಂದು ಮಾತುಕತೆಯಾಗಿ ಮುರಿದಿರೋದು, ಒಂದು ಇಷ್ಟಪಟ್ಟು ಮುರಿದಿರೋದು ಆಗಲೇಬೇಕು ವಿಶಾಖ ನಕ್ಷತ್ರಕ್ಕೆ. ಕಳತ್ರ ದೋಷಂ ಈಸ್ ಅ ಕನ್ಫರ್ಮ್ಡ್ ವಿಶಾಖಕ್ಕೆ. ಹೌದೋ ಅಲ್ಲವೋ ಹೇಳಿ. ವೈಶಾಖ ಮಾಸಂ ವಿಶಾಖಂ. ವಿಶಾಖ ನಕ್ಷತ್ರ ಬಂದಾಗಲೇ ವೈಶಾಖ ಮಾಸ ಬರೋದು. ನೋಡಿ ಎಂತ ಅದ್ಭುತ. ನಾನು ಕಾಯ್ತಿರ್ತೇನೆ. ವಿಶಾಖ ನಕ್ಷತ್ರದವರು ನಿಮ್ಮ ಹತ್ತಿರದ ಬಂಧುಗಳು, ಆತ್ಮೀಯರೋ, ಸ್ನೇಹಿತರೋ, ಕುಟುಂಬಸ್ಥರೋ ಇದ್ರೆ ಶೇರ್ ಮಾಡಿ, ಅವ್ರಿಗೂ ಅವ್ರ ಶಕ್ತಿಯ ಪರಿಚಯಗಳು ಆಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚರ್ಚ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇನ್ನು ವಿಶಾಖ ನಕ್ಷತ್ರವೇ ಇವತ್ತು. ಚಂದ್ರ ಗುರುಸಾರ, ಗುರುಸಾರ. ಬ್ಯೂಟಿಫುಲ್ ಡೇ, ಫ್ಯಾಂಟಾಸ್ಟಿಕ್. ಮೇಷ ರಾಶಿಗಂತೂ ಗುರುವಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲ. ಗುರು ಅಂತ ಹೇಳ್ತಿದ್ದಾಗೆ ಎಲ್ಲಿ ಧರ್ಮವಿದೆಯೋ, ಎಲ್ಲಿ ನ್ಯಾಯವಿದೆಯೋ, ಎಲ್ಲಿ ವೈದಿಕವಿದೆಯೋ, ಎಲ್ಲಿ ಮಾರ್ಗದರ್ಶನವಿದೆಯೋ, ಇನ್ನೊಬ್ಬರಿಗೆ ನೋವು ಕೊಡದೆ ಬದುಕು ಕಟ್ಟುವುದೇ ಗುರುವಿನ ಕೆಲಸ. ಒಂದು ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳದೇ. ಏನೋ ಹೆರಾಪೇರಿ. ಈ ಹೆಂಡದ ವ್ಯಾಪಾರ ಮಾಡೋಲ್ಲ, ಮಾಂಸದ ಉತ್ಪನ್ನಗಳ ವ್ಯಾಪಾರ ಮಾಡೋಲ್ಲ. ಕೆಲವರು ಮಾಡ್ತಾರೆ ಬಿಡಿ. ನಾವು ಗೋಹತ್ಯೆ ಅಂತೆಲ್ಲ ಮಾತಾಡ್ತೀವಿ. ಪ್ರಪಂಚದ ಅತ್ಯಂತ ಹೆಚ್ಚು ಗೋಮಾಂಸ ರಫ್ತು ಯಾವ ಟಾಪ್ 10 ಕಂಟ್ರಿಗಳಿದಾವೆ, ಟಾಪ್ 5 ಕಂಟ್ರೀಸ್ ಇದಾವೆ ಅಂತ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅವರ ಓನರ್ಗಳ ಹೆಸರು, ಹಿನ್ನೆಲೆ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ನಾನು ಯಾರ ಪರವೂ ಇಲ್ಲ, ಸತ್ಯದ ಪರ ಅಷ್ಟೆ. ಅದು ಯಾರಾದರೂ ಅಷ್ಟೆ. ಅದನ್ನ ನೋಡಿ ನೀವು ತೆಗೆದು ಸುಮ್ಮನೆ ನಾವು ಸಮಾಜದ ಕಲುಷಿತ ಮಾಡಲಿಕ್ಕೆ ಕೆಲವರು ಹುಟ್ಕೊಂಡಿರ್ತಾರೆ. ಅವ್ರನ್ನ ಹೋಗಿ ನಿಲ್ಲಿಸ್ಲಿ. ಇವರು ಆ ರಫ್ತನ್ನ ಎಷ್ಟು ಸಾವಿರಾರು ಕೋಟಿ ಮಾಡ್ತಿದಾರಲ್ವಾ, ಇವ್ರಿಗೆ ದಮ್ಮಿದ್ರೆ ಅಲ್ಲಿ ಹೋಗಿ ನಿಲ್ಲಿಸ್ಲಿ. ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ದೊಡ್ಡ ರಾಜಕಾರಣಿಗಳ ಹೆಸರಲ್ಲೆಲ್ಲ ಏನೇನಿದೆ ಗೊತ್ತಾ? ಇದೆಲ್ಲ ಹೇಳಿದ್ರೆ ಗುರುವಿನ ಮಾತು ಇದು ಸಂಕಟ ಆಗುತ್ತೆ. ಗುರು ಅಂದ್ರೇನೆ ನ್ಯಾಯ, ಸಿಂಹದಂತ ಮಾತು ಅಷ್ಟೇ. ನಿಮಗೊಂದು ನ್ಯಾಯ, ಇವ್ರ ಕಣ್ಣಿಗೊಂದು ಸುಣ್ಣ, ಇವ್ರಿಗೊಂದು ಬೆಣ್ಣೆ, ಖಂಡಿತ ಅಲ್ಲ. ಅದು ಯಾರಾದರೂ ಅಷ್ಟೇ ಹೇಳಬಲ್ಲೆ. ಅಂತ ಒಂದು ಮೇಷರಾಶಿ ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲ. ನಂಬಿ ಮೋಸಗಳುಂಟು, ಎಚ್ಚರಿಕೆ. ವೃಷಭ ರಾಶಿ ತುಂಬಾ ನ್ಯಾಯಸ್ಥ. ಈ ಕಲಿಯುಗದಲ್ಲಿ ಇಲ್ಲ. ತುಂಬಾ ಧರ್ಮ ಆಗೋಲ್ಲ. ತುಂಬಾ ಒಳ್ಳೆತನ, ಮೌನ ಒಳ್ಳೆಯದಲ್ಲ. ಯಾವಾಗ ಮಾತನಾಡಬೇಕು ಆಗ ಮಾತಾಡಬೇಕು. ನ್ಯಾಯದ ಹತ್ರ ಇದ್ದಾಗ ನ್ಯಾಯ, ಧರ್ಮದ ಹತ್ರ ಇದ್ದಾಗ ಧರ್ಮ ಅಷ್ಟೇ.
ತುಂಬಾ ನ್ಯಾಯ ಧರ್ಮ ಇವತ್ತು ವೃಷಭ ರಾಶಿ ನೋಡ್ಲಿಕ್ಕೆ ಹೋಗ್ಬೇಡಿ, ನೋವು ತಿಂತೀರಿ. ತುಂಬಾ ಒಳ್ಳೆತನ ಇವತ್ತಿಲ್ಲ ಮಕ್ಕಳೇ. ಪ್ರಪಂಚದಲ್ಲಿ ತುಂಬಾ ಒಳ್ಳೆಯವರಿಗೆ ಅವರ ಒಳ್ಳೆತನವೇ ಶಾಪ. ಅವ್ರ ಒಳ್ಳೆತನವೇ. ನಿಮ್ಮ ಒಳ್ಳೆತನನ ಎಷ್ಟು ಬಾರಿ ಜನ ದೋಚಿಲ್ಲ, ಅದನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ. ನಿಮ್ಮವರೇ, ನಿಮ್ಮ ಹತ್ತಿರದವರೇ. ಮೊನ್ನೆ ಕೂಡ ಒಂದು ಪುಟ್ಟ ಮಗುವೆ ಇದ್ದೀಯೇನೋ ಇನ್ನೂ ಅಂದೆ, ಪಳಪಳ ಅಂತ ಅಕ್ಕ ತಂಗಿರು. ನೀವು ಅವತ್ತೇ ಹೇಳ್ಬಿಟ್ರಿ ಗುರುಗಳೇ, 14 ವರ್ಷದ ಹಿಂದ್ಗಡೆ ಬಂದಾಗಲೇ ಹೇಳ್ಬಿಟ್ರಿ, ಅವತ್ತೇ ಹೇಳ್ಬಿಟ್ರಿ ಗುರುಗಳೇ, ಇದಿಷ್ಟೇ. ಹಾಗೆ ಇತ್ತೇನೆ ಗುರುಗಳೇ. ಆ ಪುಟ್ಟ ಮಕ್ಕಳು ಇಬ್ರು, ರತ್ನಮ್ಮ ಅಂತ ಒಬ್ರು, ಲಕ್ಷ್ಮಮ್ಮ ಅಂತ ಒಬ್ರು. ಅಬ್ಬಾ, ಗತ್ತು ನೆನೆಸ್ಕೊಳ್ಳೋದೇ ಒಂದು ಗರ್ವ. ದೈವ ಕೊಟ್ಟಿರುತ್ತೆ, ಅದನ್ನ ನಾವು ಬಳಸ್ಕೋಬೇಕು ಅಷ್ಟೇ. ವೃಷಭ ತುಂಬಾ ಒಳ್ಳೆಯವರಾಗಿದ್ರೆ ಇವತ್ತು ಸ್ವಲ್ಪ ಆನಂದವಾಗಿರ್ತೀರಿ, ಒಳ್ಳೆಯವರಾಗಿ ನೋವು ತಿಂತೀರಿ ಹೆಚ್ಚು. ಮಿಥುನ ರಾಶಿ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಿ, ಫಾರ್ಮಸ್ಯೂಟಿಕಲ್ ಲೈನ್, ನರ್ಸಿಂಗು, ಈ ಒಂದು ಡಯಾಲಿಸಿಸ್ಸು, ಈ ಒಂದು ಸ್ಕ್ಯಾನಿಂಗ್ ಸೆಂಟರು, ಎಕ್ಸ್ರೇ ಸೆಂಟರು, ಬ್ಲಡ್ ಕಲೆಕ್ಷನ್ ಸೆಂಟರು, ವೈದಿಕ ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ದೇವಸ್ಥಾನ, ಪೌರೋಹಿತ್ಯ, ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ಕರ್ಕಾಟಕ ರಾಶಿ, ಚೆನ್ನಾಗಿದೆ. ಚಂದ್ರ ಗುರುಸಾರ, ಗುರು 12 ಗುರುಸಾರ, ಓಡಾಟ ಸುತ್ತಾಟ ಸ್ವಲ್ಪ ಬಳಲಿಕೆ. ಸುಖಕಾರಕ ಸುಖಭಾವದಲ್ಲಿ ಗುರುಸಾರದಲ್ಲಿರೋದ್ರಿಂದ ನಾನು, ನನ್ನ ಮನೆ, ನನ್ನ ಮಗು, ನನ್ನ ಕುಟುಂಬ, ನನ್ನ ಜವಾಬ್ದಾರಿ, ಇವುಗಳ ಭಾವದಲ್ಲಿ ಒಂದು ಸ್ವಲ್ಪ ಖರ್ಚುಗಳಿರ್ತಾವೆ ಅಷ್ಟೇ. ಒಳ್ಳೇದಕ್ಕೆ ಇರಲಿ, ಏನು ತೊಂದರೆ ಏನಿಲ್ಲ. ಮಕ್ಕಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊತಿದ್ದೀವಿ, ಏನೂ ತೊಂದರೆ ಆಗಲ್ಲ, ಒಳ್ಳೇದಾಗುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ 3ನೇ ಮನೆ ಬ್ಯೂಟಿಫುಲ್, ಗುರು ಲಾಭದ ಮನೆ ಬ್ಯೂಟಿಫುಲ್. ಒಳ ಹುಟ್ಟಿದವರ ಜೊತೆ ಮಧುರವಾಗಿರಿ, ಏನು ಮಾಡಕ್ ಆಗೋದಿಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಕೆಲವೊಂದು ಸಮಯ ನಾವು ಸೋತು ಬಿಡಬೇಕು ಮಕ್ಕಳೇ, ನಮ್ಮ ಮನೆಯವ್ರ ಹತ್ರ, ನಮ್ಮ ಕುಟುಂಬದವ್ರ ಹತ್ರ, ನಮ್ಮ ಒಡ ಹುಟ್ಟಿದವರ ಹತ್ರ, ನಮ್ಮ ಸಂಗಾತಿ ಹತ್ರ, ಹಿರಿಯರ ಹತ್ರ, ಗುರುಗಳ ಹತ್ರ. ಆಗ್ಲಿಕ್ಕಣೋ ನಮ್ಮ ಅವನು ಏನೋ ಒಂದು ಮಾತು ಹೇಳವನೆ, ಅದನ್ನ ಮನಸ್ಸಿಗೆ ಈಗೂ ತಗೋಬಾರ್ದು. ನನ್ನ ಹೆಂಡ್ತಿ ಹಿಂಗ ಅಂದ್ಬಿಟ್ಲು, ನನ್ನ ತಮ್ಮ ಹಿಂಗಂದ್ಬಿಟ್ಟ, ಏನೋ ಒಳ್ಳೇದು ಕಿತ್ತಾಡೋಣ, ಸರಿ ಕಿತ್ತಾಡೋಣ. ಅದನ್ನ ದ್ವೇಷ ಮಾಡ್ಕೊಳ್ಳೋದು ಬೇಡ. ನಮ್ಮ ಒಳ್ಳೆತನಕ್ಕೆ ಅವನು ಹೇಳಿರ್ತಾನೆ, ಅವನ ಬುದ್ಧಿಗೆ ತಕ್ಕಂತೆ ಹೇಳಿರ್ತಾನೆ. ನೀನೇನೋ ಓದಿದೀಯಾ, ನಿನ್ಗೇನೋ ಗೊತ್ತು. ಮೇ ಬಿ ನಮ್ಮ ಅನುಭವ ದೊಡ್ಡದಿರ್ಬೋದು, ನಮ್ಮ ಓದು ದೊಡ್ಡದಿರ್ಬೋದು, ಇನ್ನೊಂದಿರ್ಬೋದು. ಅವನು ನೋಡಿರುವ ದೃಷ್ಟಿಯೂ ಕೂಡ ಬೇರೆ ಇರುತ್ತೆ. ಏನೋ ಒಂದು ಅಕ್ರೇನಪ್ಪ, ಒಳ್ಳೆ ವಿಚಾರ ಹೇಳ್ತಿದ್ರೆ ಅದನ್ನ ಕೆಟ್ಟದಾಗಿ ತಗೋಬೇಡೆ, ಹೋಗೋ ಅಂತ. ಸೊ ಇವತ್ತು ಆ ರೀತಿಯ ಭಾವಗಳು ಸ್ವಲ್ಪ ಸಿಂಹರಾಶಿ ಮೇಲೆ ಪ್ರಭಾವ ಬೀರತಕ್ಕಂಥದ್ದಾಗುತ್ತೆ. ನಿಮ್ಮವ್ರನ್ನ ಮೊದಲು ಗೆದ್ದು ನೋಡಿ, ಜಗತ್ತೆಲ್ಲ ಗೆದ್ದ ಹಾಗೆ. ನಿಮ್ಮವರ ಬಳಿ ಒಂದು ಕ್ಷಮೆ ಕೇಳಿ ನೋಡಿ, ಜಗತ್ತೇ ಗೆದ್ದ ಹಾಗೆ. ಯಾವಾಗ್ಲೂ ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿರ್ತೇನೆ. ನಾನು ಜಗತ್ ಗೆದ್ದುಬಿಟ್ಟಿದ್ದೇನೆ. ತಿಳಿಯದೆಯೋ ತಿಳಿದೋ, ಅಹಂಕಾರದಿಂದಲೋ, ವಿದ್ಯೆ ಅಹಂಕಾರದಿಂದಲೋ, ನಿಮ್ಮಗಳ ಅಹಂಕಾರದಿಂದಲೋ ನಾನೇ ಸರಿ ಅನ್ನತಕ್ಕಂಥದ್ದು ಎಷ್ಟೋ ಬಾರಿ ಆಗಿದೆ. ಅದಕ್ಕೆ ಆಗಾಗ ಕ್ಷಮೆ ಇರ್ಲಿ ಮಕ್ಕಳೇ ಅಂತ ಕೇಳ್ತಿರ್ತೇನೆ ಅಷ್ಟೇ. ನಿಮ್ಮ ಹತ್ರ ಗೆದ್ದ ಮೇಲೆ ನಾನು ಜಗತ್ತೆಲ್ಲ ಗೆದ್ದ ಮೇಲೆ ನೀವು ನನ್ನ ಜೊತೆ ಇದ್ರೆ ನನಗೆ ಯಾಕೆ ಚಿಂತೆ. ಸಿಂಹರಾಶಿ ಇವತ್ತು ಆ ರೀತಿಯ ಭಾವ. ಕನ್ಯಾ ರಾಶಿ ಬ್ಯೂಟಿಫುಲ್. ಒಂಟಿ ಗುರು ಒಂದ್ ಸ್ವಲ್ಪ ತಲೆ ಕೆಡಿಸುತ್ತೆ. ಮನೆ, ಮಗು, ಕುಟುಂಬ, ಓಡಾಟ ಸುತ್ತಾಟ, ಇವುಗಳ ಒಂದು ಭಾವ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ಒಂದು ಆಗುತ್ತದೆ. ಏನೋ ಒಂದು ಒದ್ದಾಟ, ಏನು ಮಾಡೋಕ್ಕಾಗೋದಿಲ್ಲ. ಜೀವನದಲ್ಲಿ ನಾವೆಲ್ಲರೂ ಒಂಟಿಯೇ. ಸಿಂಹ ಒಂಟಿನೇ ಮಕ್ಕಳೇ. ನೋಡಿ, ಗುಂಪು ಕಟ್ಕೊಂಡು, ಈ ಹಂದಿಗಳು ನೋಡಿ ಗುಂಪು ಕಟ್ಕೊಂಡೇ ಓಡಾಡ್ತಿರ್ತವೆ. ಕತ್ತೆಗಳು ಗುಂಪು ಕಟ್ಕೊಂಡೇ ಓಡಾಡ್ತಿರ್ತವೆ. ಸಿಂಹ ಮಾತ್ರ ಸಿಂಗಲ್ ಆಗೇ ಬರೋದು. ನೀವು ಸಿಂಹವೇ. ಈ ಒಂದು ಕನ್ಯಾ ರಾಶಿಯವ್ರಿಗೆ ನಿಮ್ ತಾಕತ್ ಗೊತ್ತಿಲ್ಲ. ನೀವು ಹುಲಿ, ನೀವು ಸಾಮಾನ್ಯದವರ. ನೀವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಚೆನ್ನಾಗಿದೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಜ್ಯೋತಿಷ್ಯ, ಆಗಮ,
ಸ್ಪಿರಿಚುಯಾಲಿಟಿ, ಈ ತರದ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿಯ ದಿನ. ತುಲಾ ರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು ಭಾಗ್ಯದಲ್ಲಿದ್ದಾನೆ, ಭಾಗ್ಯೋದಯ. ಆದರೂ ಎಲ್ಲೋ ನನ್ನ ಮನೆ, ನನ್ನಮ್ಮ, ನನ್ನಪ್ಪ, ನನ್ನ ಕುಟುಂಬ, ನನ್ನವರು ಅನ್ನತಕ್ಕಂಥದ್ದು ನೋವೇ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಬರೀ ನಮಗೋಸ್ಕರ ಅಲ್ಲ ಮಕ್ಕಳೇ, ನಮಗೋಸ್ಕರ ಬದುಕುವುದು ಸ್ವಲ್ಪ ತಪ್ಪಾಗುತ್ತೆ. ನಾನು ಹಿಂಗಿರ್ಬೇಕಿತ್ತು, ಪರವಾಗಿಲ್ಲ, ಹಿಂಗಿರ್ಲಿಲ್ಲ ಪರವಾಗಿಲ್ಲ, ಹೀಗೆ ಇರ್ಬೇಕಿತ್ತು ಪರವಾಗಿಲ್ಲ, ನನ್ನ ಪ್ರಯತ್ನ ಬಿಡ್ತಿಲ್ಲ, ಇವತ್ತು ಪ್ರಯತ್ನ ಹಾಕಿ ಎಲ್ಲಾಗಿಲ್ವೆ. ವೃಶ್ಚಿಕ ರಾಶಿ, ಗುರುವು ಅಷ್ಟಮ, ಚಂದ್ರನು ವ್ಯಯ. ಸ್ವಲ್ಪ ಮನೆಯ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಓಡಾಟಗಳು, ಸ್ವಲ್ಪ ಸಣ್ಣದಾಗಿ ಎಳೆದಾಟವೇ ವಿನ, ವಿಪರೀತ ಖರ್ಚುಗಳೇ ವಿನಃ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಮಿಕ್ಕಂಥದ್ದೇನೂ ಇಲ್ಲ. ಸ್ವಲ್ಪ ಒಂದು ಮೆಡಿಕಲ್ ಖರ್ಚೊಂದು ಬರತಕ್ಕಂಥದ್ದುಂಟು. ಸೆಪ್ಟೆಂಬರ್ 20 ದಾಟ್ಲಿ ಗುರು ಉಚ್ಚಂಗತಕ್ಕೆ ಬರ್ತಾನೆ, ಒಳ್ಳೆಯದಾಗುತ್ತೆ. ಇನ್ನು ಧನಸ್ಸು ರಾಶಿ, ಲಾಭದಲ್ಲಿ ಚಂದ್ರ, ಗುರುಸಾರದಲ್ಲಿ ಜಡ್ಜು, ಟೀಚರು, ಪ್ರೊಫೆಸರು, ಅಡ್ವೈಸರು, ಬರವಣಿಗೆ, ಲೇಖನ, ವೈದಿಕ, ಪೌರೋಹಿತ್ಯ, ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಅದ್ಭುತ ಪ್ರಗತಿ. ಮಕರ ರಾಶಿ, ಉದ್ಯೋಗದಲ್ಲಿ ನೆಮ್ಮದಿ, ಫೈನಾನ್ಸ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮಾರ್ಕೆಟಿಂಗ್ ಅಡ್ವೈಸರ್, ಫಂಡ್ ಅಡ್ವೈಸರ್, ತುಂಬ ಅದ್ಭುತವಾದ ಪ್ರಗತಿ. ಕುಂಭರಾಶಿ, ಭಾಗ್ಯದಲ್ಲಿ ಚಂದ್ರ ಗುರುಸಾರ, ಗುರು ಚಂದ್ರನನ್ನೇ ನೋಡ್ತಿದ್ದಾನೆ. ಗುರುಸಾರದಲ್ಲಿ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಒಂದು ರೀತಿ. ಕೇಂದ್ರದಲ್ಲಿಲ್ಲ, ಮೂಲ ತ್ರಿಕೋಣದಲ್ಲಿದೆ. ರಾಹುವು ಗುರುಸಾರ, ಚಂದ್ರನೂ ಗುರುಸಾರ. ವಾಹ್, ಒಂದು ಅದ್ಭುತ ನಡಿಬೇಕು ಇವತ್ತು ನಿಮಗೆ. ಒಂದು ಒಳ್ಳೆ ದೊಡ್ಡ ವ್ಯಕ್ತಿಯನ್ನು ಭೇಟಿ ಆಗುತ್ತೋ, ಆಧ್ಯಾತ್ಮಿಕ ರಂಗದಲ್ಲಿದ್ರಿ, ಮಾರ್ಗದರ್ಶಕರಾಗಿದ್ರಿ, ಪೌರೋಹಿತ್ಯದಲ್ಲಿದ್ರಿ, ಅನಾಥಾಶ್ರಮ, ದೇವಾಶ್ರಮ, ಮಂಟಪ, ದೇವ ಕಾರ್ಯ, ಪುಣ್ಯ ಕಾರ್ಯ, ದಾನ ಕಾರ್ಯ, ದೈವಿಕ ಕಾರ್ಯ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಆಕಸ್ಮಿಕ ದೈವ ದರ್ಶನದ ಸುಯೋಗ ಕೂಡ ಇರತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಮೀನರಾಶಿ, ಚೆನ್ನಾಗಿದೆ. ಚಂದ್ರ ಗುರುಸಾರ, ಗುರು ಕೇಂದ್ರದಲ್ಲಿದ್ದಾನೆ. ಯಾವುದೋ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಪುಣ್ಯ ಕಾರ್ಯ, ದಾನ ಕಾರ್ಯ, ಇನ್ನೊಬ್ಬರಿಗೆ ನೆರಳು ಕೊಡೋ ಕಾರ್ಯ, ಇನ್ನೊಬ್ಬರನ್ನ ಕಾಪಾಡೋ ಕಾರ್ಯ ಎಲ್ರಿಗೂ ಸಿಗೋಲ್ಲ. ಮೀನು ರಾಶಿಗೆ ಇವತ್ತು ಅಂಥದ್ದೊಂದು ಉಂಟು. ಗೋಯ್ ಅಂಥ ದೈವಿಕ ಕಾರ್ಯಕ್ಕೆ ಹೋಗಿ. ಇನ್ನು ನಂಬಿ ಕೊಡೋದು, ಪಾರ್ಟ್ನರ್ಶಿಪ್ಪು, ಶೂರಿಟಿ, ಒಳ್ಳೆತನ, 3 ಲಕ್ಷದ ಮೇಲೆ ಬೇಡ ಮಕ್ಕಳ. ನಿಮ್ಮ ಲಿಮಿಟು 30,000 ಇಲ್ಲ 3 ಲಕ್ಷ ಇಷ್ಟೇ. ನಿಮ್ಮ ಸಂಬಳ 30,000 ಬರ್ತಿದ್ಯಾ, ಅದ್ರ ಮೇಲೆ ಬೇಡ. 30,000 ಏನೋ ಉಳಿಕೆ ಪಳಿಕೆ ಅದು ಇದು ಏನೋ ಒಂದು, ಸರಿ ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಣ್ಣ ತಿಂದ್ಬಿಡ್ಲಿ, ಅವ್ರು ಕೊಟ್ಬಿಡಿ, ಹೋದ್ರೆ ಹೋಗ್ಲಿ, ಅವ್ರು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಬೇರೆ ವ್ಯವಹಾರ 10 ಪಟ್ಟು ಹುಷಾರಾಗಿರಿ. ರಿಸ್ಕ್ ತಗೊಳ್ಳೋಂಥ ವ್ಯವಹಾರಗಳು ಇವತ್ತು ಬೇಡ ಮೀನ ರಾಶಿಯವರಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.